ಈಗಿನ ಕಾಲದಲ್ಲಿ ಆರ್ಗ್ಯಾನಿಕ್ ಆಗಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿ ಬೆಳೆಯೋಕೆ ಸಾಧ್ಯತೆ ಎಷ್ಟಿದೆ, ಹೇಗಿದೆ? ಇದು ಬೆಳೀತಿದ್ದಾರೆ ಅಂತ ಈಗ ನಾನು ಈ ಡ್ರೋನ್ ತಗೊಂಡು ನಾನು ಡ್ರೋನ್ ಹಾಕಿ ನಾನು ಅದರಲ್ಲಿ ಬೆಳೆಯೋಕ್ಕಾಗಲ್ಲ. ಇವ್ರದ್ದೇ ಬೇರೆ ಥರ ಇವ್ರು ಬೆಳೀತಾರೆ, ನಂದು ಬೇರೆ ಥರ, ನಂದು ಹಳ್ಳಿದು ಆ ಥರದ ಕಾಂಟೆಂಟ್ ನಾನು ಮಾಡ್ತೀನಿ. ಎಲ್ಲರೂ ಒಂದೇ ಥರ ಮಾಡೋಕ್ಕೇನಾಗಲ್ಲ ಅಲ್ವಾ. ಇವರಿಂದ ಇವ್ರು ಮುಂದೆ ಹೋಗ್ತಾರೆ, ನಾನು ಮಾಡೋ ವಿಡಿಯೋಸಿಂದ ನಾನು ಮುಂದ್ಗಡೆ ಹೋಗ್ತೀನಿ. ಆದರೆ ಆರ್ಗ್ಯಾನಿಕ್ ಆಗಿ ಬೆಳೆಯೋದು ಕಷ್ಟ ಅಂತಲೇ ಹೇಳ್ಬೋದು. ಇಟ್ಸ್ ಅನ್ಪಾಸಿಬಲ್. ಯಾಕಂತಂದ್ರೆ ಗೊತ್ತಿರೋರಿಂದನೇ ಸಪೋರ್ಟ್ ಸಿಗಲ್ಲ ಸ್ಟಾರ್ಟಿಂಗಿಗೆ. ಸ್ಟಾರ್ಟಿಂಗಿಗೆ ಅಕೌಂಟ್ ಮಾಡಿದಾಗ ಮಾಡು ರೀಚ್ ಆಗುತ್ತೆ ನಿಮ್ದು, ಇವಾಗೇನು ಸ್ಟಾರ್ಟಿಂಗ್ ಮಾಡಿದ್ಯಲ್ಲ, ಸ್ವಲ್ಪ ರೀಚ್ ಆಗಕ್ಕೆ ಸ್ಟಾರ್ಟ್ ಆದ್ಮೇಲಿಂದ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ಆಮೇಲೆ ಸ್ವಲ್ಪ ರೀಚ್ ಆದ್ಮೇಲೆ ಒಂದು 100K 50K ಹಿಂಗ್ ರೀಚ್ ಆಗಿದೆ, ಇವ್ರದ್ದು ಇಷ್ಟೊಂದು ರೀಚ್ ಆಗ್ತಿದೆ ಅಂತ ಒಬ್ಬರೇ ಸ್ಕಿಪ್ ಮಾಡ್ತಾರೆ ನಮ್ಮ ರೀಲ್ನ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನನ್ನ ಕ್ಲೋಸ್ ಸರ್ಕಲ್ ಅಲ್ಲಿ ಇರೋರೆ ಎಷ್ಟೊಂದು ಜನ ನನ್ನ ರೀಲ್ಸ್ಗೆ ಫೋಟೋಸ್ ಯಾವುದಕ್ಕೂ ಲೈಕ್ ಮಾಡಲ್ಲ. ಬಟ್ ಅನ್ನೋನ್ ಪೀಪಲ್ ಇಂದ ಜಾಸ್ತಿ ಸಪೋರ್ಟ್ ಸಿಗುತ್ತೆ. ಅಂದ್ರೆ ಯಾವ್ದಾದ್ರು ಒಂದು ರೀಲ್ ಹಾಕಿದ್ರೆ ಕಮೆಂಟ್ ಮಾಡ್ತಾರೆ, ಚೆನ್ನಾಗಿ ಮಾಡಿದ್ಯಾ ಅಂದ್ರೆ ನಿಮ್ ಕಾಂಟೆಂಟ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡ್ತಾರೆ, DM ಅಲ್ಲಿ ಹೇಳ್ತಾರೆ. ಅದೆಲ್ಲ ಖುಷಿ ಆಗುತ್ತೆ. ಅನ್ನೋನ್ ಪೀಪಲ್ ಆದ್ರೂ ಇಷ್ಟು ಸಪೋರ್ಟ್ ಮಾಡ್ತಾರಲ್ಲ, ಗೊತ್ತಿರೋರು ಯಾವ್ದು ಸಪೋರ್ಟ್ ಮಾಡಲ್ಲ ಅಂತ ಅವ್ರಿಗೆ